ಅತ್ಯಂತ ರೋಚಕವಾಗಿ ಅಭಿಮಾನಿಗಳನ್ನ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದ ಶನಿವಾರದ ದ್ವಿತೀಯ ಐಪಿಎಲ್ ಪಂದ್ಯದಲ್ಲಿ ಕೊನೆಗೂ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಕೈ ಮೇಲಾಗಿರುವಂತದ್ದು. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 4 ರನ್ ಅಂತರದಿಂದ ಗೆದ್ದು ನಿಟ್ಟುಸಿರನ್ನ ಬಿಟ್ಟಿದೆ. ಕೆಕೆಆರ್ ಪರ ವಿಂಡೀಸ್ ದೈತ್ಯ ಆಂಡ್ರೆ ರೆಸಲ್ 64 ರನ್ ಹಾಗೂ 2 ವಿಕೆಟ್ ಅವರ ಆಲ್ರೌಂಡರ್ ಪ್ರದರ್ಶನ ಮತ್ತು ಹೈದರಾಬಾದ್ ಪರ ಹೆನ್ರಿಕ್ ಕ್ಲಾಸನ್ 63 ಅಸಾಮಾನ್ಯ ಬ್ಯಾಟಿಂಗ್ ಪಂದ್ಯದ ಪ್ರಮುಖ ಹೈಲೈಟ್ಸ್ ಆಗಿತ್ತು. ಐತಿಹಾಸಿಕ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ನಡೆದಂತಹ ಬೃಹತ್ ಮೊತ್ತದ ಪಂದ್ಯದಾಟದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ನಡೆಸಿದ ಕೆಕೆಆರ್ 7 ವಿಕೆಟ್ಗೆ 208 ರನ್ ಅನ್ನು ಬಾರಿಸಿತು. ಬೃಹತ್ ಮೊತ್ತವನ್ನ ದಿಟ್ಟವಾಗಿ ಬೆನ್ನನ್ನ ಅಟ್ಟಿಕೊಂಡು ಹೋದ ಹೈದರಾಬಾದ್ ತನ್ನ ಪಾಲಿನ ಆಟದಲ್ಲಿ 7 ವಿಕೆಟ್ ಕಳೆದುಕೊಂಡು 204 ರನ್ ಗಳಿಸಿ ಕೇವಲ 4 ರನ್ ಅಂತರದಿಂದ ಸೋಲನ್ನ ಕಂಡಿತು. ದೊಡ್ಡ ಮೊತ್ತವನ್ನ ಬೆನ್ನಟ್ಟಿಕೊಂಡು ಹೋದ ಹೈದರಾಬಾದ್ ಅಂತಿಮ 3 ಓವರ್ನಲ್ಲಿ ಗೆಲುವಿಗೆ 60 ರನ್ ಬೇಕಾಗಿದ್ದ ಶಕ್ತಿ ಮೀರಿ ಸಿಡಿಲಬ್ಬರದ ಬ್ಯಾಟಿಂಗ್ ನಡೆಸಿದ ಹೆನ್ರಿಕ್ ಕ್ಲಾಸನ್ ಪಂದ್ಯವನ್ನ ರೋಚಕವಾಗಿ ಹಂತಕ್ಕೆ ಕೊಂಡೊಯ್ದರು. ಅಂತಿಮ ಓವರ್ನಲ್ಲಿ ಗೆಲುವಿಗೆ 13 ರನ್ ಇದ್ದಾಗ ಸಿಕ್ಸರ್ ಬಾರಿಸಿದ ಕ್ಲಾಸನ್ ಮುಂದಿನ ಎಸೆತದಲ್ಲಿ 1 ರನ್ ತೆಗೆದರು. ಆದರೆ ಮುಂದಿನ ಎಸೆತದಲ್ಲಿ ಶಹಬಾಜ್ ಅಹಮದ್ ವಿಕೆಟ್ ಕೈ ಚೆಲ್ಲಿದರು. ಬಳಿಕ ಬಂದ ಜಾನ್ಸನ್ 1 ರನ್ ತೆಗೆದು ಮತ್ತೆ ಕ್ಲಾಸನ್ಗೆ ಕ್ರೀಸ್ ಅನ್ನು ನೀಡಿದರು. 2 ಎಸೆತಗಳ ಮುಂದೆ 5 ರನ್ ತೆಗೆಯುವ ಸವಾಲನ್ನ ಕ್ಲಾಸನ್ ಮೆಟ್ಟಿ ನಿಂತು ಹೈದರಾಬಾದ್ಗೆ ಸ್ಮರಣೀಯ ಗೆಲುವನ್ನ ತಂದುಕೊಡ್ತಾರೆ ಅಂತ ನಿರೀಕ್ಷೆಯನ್ನ ಮಾಡಿದ್ದಾಗಲೇ ವಿಕೆಟ್ ಕೂಡ ಬಿತ್ತು. ಆದರೂ ಪಂದ್ಯ ಹೈದರಾಬಾದ್ ಕಡೆನೇ ಇತ್ತು. ಯಾಕಂದ್ರೆ ಬ್ಯಾಟಿಂಗ್ಗೆ ಬಂದದ್ದು ಪ್ಯಾಟ್ ಕಮಿನ್ಸ್. ಆದರೆ ಅಂತಿಮ ಎಸೆತವನ್ನ ಡಾಟ್ ಎಸೆತ ಹರ್ಷಿತ್ ರಾಣಾ ಕೆಕೆಆರ್ಗೆ ಸ್ಮರಣೀಯ ಗೆಲುವನ್ನ ತಂದುಕೊಟ್ರು.